ಹಾಯ್ ಫ್ರೆಂಡ್ಸ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬರುವಂತ ದಿನಗಳು ಅಂದ್ರೆ 11th ಏಪ್ರಿಲ್ ಇಂದ ಅವರು 20th ಏಪ್ರಿಲ್ ವರೆಗೂ ಅವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಕ್ವಿಕ್ ಆಗಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ರೀಡಿಂಗ್ ಅನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಏನಾದ್ರೂ ತೊಂದರೆ ಇದ್ರೆ ಅವರು ತಿಳ್ಕೊಳ್ತಾರೆ, ಅವರು ಇದರಿಂದ ಹೊರಗೆ ಬರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ನನಗೆ ಮಾಡುವಂತ ಒಂದು ಸಪೋರ್ಟ್ ಕೂಡ ಅಂತ ಹೇಳ್ಬೋದು. ಅಫ್ಕೋರ್ಸ್ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಇದೇ ರೀತಿಯಾಗಿ ವೆಲ್ದಿ ಆಗಿರ್ಲಿ, ಮತ್ತೆ ನೀವು ಮಾಡುವಂತ ಕೆಲಸದಲ್ಲಿ ಎಲ್ಲ ಕಡೆನೂ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ಓಕೆ, ಸೊ ಬರುವಂತ ದಿನಗಳು ಹಾಗಿದ್ರೆ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೆಲ್ತ್ ಅಲ್ಲಿ ನೋಡಿ ಎಲ್ಲ ಚೆನ್ನಾಗಿದೆ, ಏನು ಆ ರೀತಿ ತೊಂದರೆ ಅಂತ ಏನು ಅನಿಸ್ತಾ ಇಲ್ಲ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಹೆಲ್ದಿ ಆಗಿದ್ದೀರಾ, ರೂಟೀನ್ ವರ್ಕ್ ಎಲ್ಲ ಚೆಕಪ್ ಮಾಡಿಸ್ಕೊಳ್ಳೋದು ಎಲ್ಲ ಕರೆಕ್ಟ್ ಆಗಿದೆ, ಏನು ಆ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ ನನಗೆ. ಓಕೆ, ರಿಕವರ್ ಅಂದ್ರೆ ಏನಾದರೂ ತೊಂದರೆ ಅಂತ ಇದ್ರೂ ಕೂಡ ಅದರಿಂದ ನೀವು ರಿಕವರ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತೊಂದರೆ ಏನೂ ಇಲ್ಲ, ಬಟ್ ಏನಾದರೂ ಮುಂಚೆ ನಿಮಗೆ ತೊಂದರೆ ಇತ್ತು ಅಂತಂದ್ರೂ ಕೂಡ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ರಿಕವರ್ ಮಾಡ್ಕೊಳ್ತಾ ಇದ್ದೀರಾ. ಕರೆಕ್ಟಾಗಿ ಹೋಗ್ತಾ ಇದ್ದೀರಾ, ರೂಟೀನ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ. ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೀರಾ. ಏನೋ ನಿಮಗೆ ಪ್ರಾಬ್ಲಮ್ ಆಗಿದ್ರೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದೀರಾ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ಇವಾಗ ಮಾತ್ರ ಯಾವುದೇ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ ನನಗೆ. ನಿಮ್ಮ ಹೆಲ್ತ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದೆ, ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಚೆನ್ನಾಗಿದೆ, ಏನು ತೊಂದರೆ ನನಗೆ ಕಾಣ್ತಾ ಇಲ್ಲ. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ಇನ್ ಫ್ಯೂಚರಲ್ಲಿ ಏನಿದೆ ಅದನ್ನ ಕೂಡ ನೋಡೋಣ. ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ಎಲ್ಲೋ ನಿಮಗೆ ಅದೇ ರಿಕವರಿ ಆಗ್ತಾ ಇರುವಂಥದ್ದು. ಏನಾದರೂ ನಿಮಗೆ ಲಾಂಗ್ ಟರ್ಮ್ ಇಶ್ಯೂಸ್ ಏನಾದರೂ ಹೆಲ್ತಲ್ಲಿ ಇದ್ದರೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇನ್ ಫ್ಯೂಚರಲ್ಲಿ ತೊಂದರೆ ಏನೂ ಇಲ್ಲ. ಸಪೋಸ್ ಏನಾದರೂ ಇದ್ದಿದ್ರೂ ಕೂಡ ಸಣ್ಣ ಪುಟ್ಟ ತೊಂದರೆ ಇತ್ತು, ತುಂಬ ದಿನಗಳಿಂದ ಇತ್ತು, ನಿಮಗೆ ಅದು ಪ್ರಾಬ್ಲಮೆಟಿಕ್ ಆಗಿತ್ತು ಅಂತಂದ್ರೂ ಕೂಡ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ತೊಂದರೆ ಅಂತ ಏನು ಅನ್ನಿಸ್ತಾ ಇಲ್ಲ. ತುಂಬ ಫಾಸ್ಟಾಗಿ ನೀವು ರಿಕವರ್ ಆಗ್ತೀರಾ ಬರುವಂಥ ದಿನಗಳಲ್ಲಿ. ಓಕೆ, ಇದು ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ. ಯೂನಿವರ್ಸ್ ಗೈಡೆನ್ಸ್ ಏನು ಬರ್ತಾ ಇದೆ. ಓಕೆ, ಯೂನಿವರ್ಸ್ ಗೈಡೆನ್ಸ್ ನೋಡಿ, ಯಾವುದೇ ಕಾರಣಕ್ಕೂ ಏನಾದರೂ ನಿಮಗೆ ಸ್ವಲ್ಪ ತೊಂದರೆ ಅಂತ ಅನಿಸ್ತಾ ಇದೆ ಅಂದ್ರೂ ಕೂಡ ಅದನ್ನ ನೀವು ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗಬೇಡಿ ಹೆಲ್ತ್ ಆಸ್ಪೆಕ್ಟ್ ಇಂದ ಅಂತ ಹೇಳಿ. ಓಕೆ, ಏನಾದರೂ ನಿಮಗೆ ಹಾಗೆ ಸ್ವಲ್ಪ ಅನಿಸುತ್ತೆ, ಕೇರ್ಲೆಸ್ ಬೇಡ. ಮುಂದೆ ಬರುವಂಥ ದಿನಗಳಲ್ಲಿ ನೀವು ಕೇರ್ಲೆಸ್ ಆಗುವಂಥ ಚಾನ್ಸಸ್ ನನಗೆ ತುಂಬ ಅನಿಸ್ತಾ ಇದೆ ಹೆಲ್ತ್ ಆಸ್ಪೆಕ್ಟ್ ಇಂದ. ಎಲ್ಲ ಚೆನ್ನಾಗಿದೆ, ಓಕೆ, ನಾನು ಹೆಲ್ದಿ ಆಗಿದ್ದೀನಿ, ನನಗೆ ಏನೂ ಆಗೋದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಇಶ್ಯೂಸ್ ಅನ್ನ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ಮೇಂಟೈನ್ ಮಾಡಿ, ಹೆಲ್ತ್ ಅನ್ನ ಮೇಂಟೈನ್ ಮಾಡಿ, ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಿ. ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಂತಂದ್ರೇನು, ಸರಿಯಾದ ಸಮಯಕ್ಕೆ ಊಟ ಮಾಡೋದು, ಕರೆಕ್ಟಾಗಿ ನಿದ್ದೆ ಮಾಡೋದು, ವಿಟಮಿನ್ಸ್ ಎಲ್ಲ ತಗೊಳ್ಳೋದು, ಪೌಷ್ಟಿಕಾಂಶ ಇರುವಂಥ ಆಹಾರ ತಗೊಳ್ಳೋದು, ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡೋದು. ಓಕೆ, ನಿಮಗೆ ಟೈಮ್ ಸಿಗ್ತಾ ಇಲ್ಲ, ಹೊರಗಡೆ ಇರ್ತೀರಾ, ಸಡನ್ ಆಗಿ ನೀವು ಅಲ್ಲೇ ಎಲ್ಲೋ ಒಂದು ಕಡೆ ತಿಂತೀರಾ, ಒಂದಿನ ಓಕೆ, ವೀಕ್ಲಿ 1 ಡೇ ನೀವು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಪದೇ ಪದೇ ಅದೇ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯೂನಿವರ್ಸ್ ಹೇಳ್ತಾ ಇದೆ, ಇದರಿಂದ ನಿಮಗೆ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಹೆಲ್ತ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸಪೋಸ್ ಏನಾದರೂ ನಿಮಗೆ ಅನಿಸ್ತಾ ಇದೆಯಾ, ಏನಾದರೂ ನಿಮಗೆ ತೊಂದರೆ ಅಂತ ಅನಿಸ್ತಾ ಇದೆಯಾ ಹೆಲ್ತ್ ಅಲ್ಲಿ, ಇಮಿಡಿಯೇಟ್ ಆಗಿ ನೀವು ಇದನ್ನ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. ಡಾಕ್ಟರ್, ಯಾರು ಚೆನ್ನಾಗಿರೋ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ಮಿಥುನ ರಾಶಿಯವ್ರಿಗೆ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಇನ್ನು ಕರಿಯರ್ ವೈಸ್ ನಾನು ನೋಡಿದಾಗ, ಕರಿಯರಲ್ಲಿ ರೀಸೆಂಟ್ ಪಾಸ್ಟಲ್ಲಿ ಏನೋ ಒಂದು ನಿಮಗೆ ಲಾಸಸ್ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ.
ಏನೋ ದುಡ್ಡಿಂದ ನಿಮಗೆ ಎಲ್ಲೋ ಲಾಸ್ ಆಗಿರುವಂಥದ್ದು, ಕರಿಯರ್ ಜಾಬ್ ಕಳ್ಕೊಂಡಿರುವಂಥದ್ದು, ಜಾಬ್ ಹೋಗಿದೆ, ಬಿಸ್ನೆಸ್ಸಲ್ಲಿ ಲಾಸಸ್ ಆಗಿರುವಂಥದ್ದು, ತುಂಬ ತೊಂದರೆ ಆಗಿದೆ ನಿಮಗೆ ಬಿಸ್ನೆಸ್ಸಲ್ಲಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವಾಗ ನಿಮ್ಮ ಮೈಂಡ್ ಸ್ಟೆಬಿಲಿಟಿ ಇಲ್ಲ, ನಿಮ್ಮ ಮನಸ್ಸು ಸ್ಟೆಬಿಲಿಟಿ ಇಲ್ಲ. ನೀವು ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಪ್ರೆಸೆಂಟ್ ಮೂಮೆಂಟಲ್ಲಿ ಆಗ್ತಾ ಇಲ್ಲ. ಯಾರೋ ನಿಮಗೆ ಮೋಸ ಮಾಡಿರುವಂಥದ್ದು ನನಗೆ ಕಾಣ್ತಾ ಇದೆ. ಯಾರೋ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂತ ಆಯ್ತು ನೋಡಿ. ನಾನು ಇದನ್ನ ಹೇಳ್ತಾ ಇರೋದು ಜನರಲ್ ರೀಡಿಂಗ್. ಓಕೆ, ಸೊ ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ, ಎಲ್ಲನೂ ಆಗಬೇಕಂತ ಇರೋದಿಲ್ಲ. ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಉಳಿದಿದ್ದನ್ನು ಆ್ಯಸ್ ಅ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನು ಮಾತ್ರ ನಾನು ಒಂದು ಮೀಡಿಯೇಟರ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಕೂಡ ನನ್ನ ವರ್ಡ್ಸ್, ನನ್ನ ಶಬ್ದಗಳು ಯಾವುದೂ ಇರೋದಿಲ್ಲ. ಎಲ್ಲ ಯೂನಿವರ್ಸ್ ಏನು ಹೇಳುತ್ತೆ ಅದನ್ನು ಮಾತ್ರ ನಾನು ನಿಮಗೆ ಪಾಸ್ ಔಟ್ ಮಾಡ್ತೀನಿ. ಯೂನಿವರ್ಸ್ ಹೇಳ್ತಾ ಇದೆ, ರೀಸೆಂಟ್ ಪಾಸ್ಟಲ್ಲಿ ನಿಮ್ಮ ಜೊತೆ ಯಾವುದೋ ಒಂದು ಘಟನೆ ನಡೆದಿದೆ. ನಿಮ್ಮ ಲಾಸಸ್ ಆಗಿರ್ಬೋದು, ನಿಮ್ಮ ಒಂದು ಜಾಬ್ ಲಾಸ್ ಆಗಿರ್ಬೋದು, ನಿಮ್ಮ ಕರಿಯರಲ್ಲಿ ಏನೋ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು, ಯಾರಾದರೂ ನಿಮ್ಮ ಜೊತೆಗಿರೋರೇ ನಿಮಗೆ ಬೆನ್ನಲ್ಲಿ ಚೂರಿ ಹಾಕಿರುವಂಥ ಕೆಲಸ ಮಾಡಿರುವಂಥದ್ದು, ಅಥವಾ ಪ್ರಾಜೆಕ್ಟ್ ನೀವು ಮಾಡಿರ್ತೀರಾ, ಹೆಸರು ಅವ್ರದ್ದಾಗುತ್ತೆ, ಈ ರೀತಿ ಏನೋ ಒಂದು ಆಗಿರುವಂಥದ್ದು. ಹಾಗಾಗಿ ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಎಮೋಷ್ನಲಿ ತುಂಬ ನೀವು ವೀಕ್ ಆಗಿದ್ದೀರಾ. ನಿಮಗೆ ಡಿಸಿಷನ್ ತೊಗೊಳ್ಳಿಕ್ಕಾಗ್ತಾ ಇಲ್ಲ. ಕನ್ಫ್ಯೂಷನ್ ತುಂಬ ಕ್ರಿಯೇಟ್ ಆಗಿಬಿಟ್ಟಿದೆ ನಿಮ್ಮ ಮೈಂಡಲ್ಲಿ. ಸ್ಟೆಬಿಲಿಟಿ ಇಲ್ಲ. ಏನು ಮಾಡಬೇಕು ಅನ್ನೋವಂಥದ್ದು ನಿಮಗೆ ವಿಚಾರ ಬರ್ತಾ ಇಲ್ಲ. ಸ್ಟನ್ ಆಗಿ ಕೂತ್ಬಿಟ್ಟಿದ್ದೀರಾ ಒಂದು ಕಡೆ. ಏನು ಮಾಡಬೇಕು ಅಂತ ನಿಮಗೆ ತಿಳಿತಾ ಇಲ್ಲ. ಮೂಡ್ ಆಫ್ ಆಗಿರುವಂಥದ್ದು, ಡಿಪ್ರೆಷನ್ ಇರುವಂಥದ್ದು, ನಿಮಗೆ ನೆಗೆಟಿವಿಟಿ ಇರುವಂಥದ್ದು, ವಿಚಾರ ಮಾಡುವಷ್ಟು ಕೆಪಾಸಿಟಿ ಇವಾಗ ಇಲ್ಲ ನಿಮಗೆ. ಆ ರೀತಿ ಆಗೋಗಿದೆ. ಓಕೆ, ಹಾಗಿದ್ರೆ ಬರುವಂಥ ದಿನಗಳಲ್ಲಿ ನಿಮಗೆ ಯಾರಾದರೂ ಹೆಲ್ಪ್ ಮಾಡ್ತಾರೆ. ಬರುವಂಥ ದಿನಗಳು ಇದು ನೋಡಿ. ಎನರ್ಜೀಸ್ ನಾವು ಯಾವ ರೀತಿ ಹೇಳ್ತೇವೆ ಅಂದರೆ, ಕಂಟಿನ್ಯೂ ಆಗಿ ಇದೇ ಎನರ್ಜಿ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಚೇಂಜಸ್ ಬರುತ್ತೆ. ಓಕೆ, ಯಾಕೆ ಅದರಿಂದ ನೀವು ಹೊರಗಡೆ ಬರಬೇಕು. ಬಂದರೆ ಮಾತ್ರ ಚೇಂಜಸ್ ಬರುತ್ತೆ ಅಲ್ವಾ. ನೀವು ಅದೇನಿದೆ ಅದನ್ನು ನೀವು ಥಿಂಕ್ ಮಾಡ್ತಾ ಇಲ್ಲ, ಅಥವಾ ನಿಮಗೆ ಏನಾದರೂ ಆ ರೀತಿ ಕನ್ಫ್ಯೂಷನ್ ಆಗ್ತಾ ಇದೆಯಾ, ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ. ನಿಮಗೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ. ಆ ಒಂದು ಸಿಚುವೇಶನಿಂದ ಹೊರಗಡೆ ಬನ್ನಿ. ಬರುವಂಥ ದಿನಗಳಲ್ಲಿ ಇದೇ ರೀತಿ ಇರೋದಿಲ್ಲ. ನೀವೇನು ಕರೆಕ್ಟ್ ಡಿಸಿಷನ್ಸ್ ತಗೊಳ್ತೀರಾ ಅದ್ರ ಬೇಸ್ ಮೇಲೆ ನಾನು ನೋಡ್ತಾ ಇದ್ದೀನಿ. ಪ್ರೊಫೆಷ್ನಲ್ ಆಗಿ ನೀವು ನಿಮ್ಮ ಕರಿಯರನ್ನು ಸೆಟಲ್ ಮಾಡ್ಕೊಳ್ತಾ ಇದ್ದೀರಾ. ಬರುವಂಥ ದಿನಗಳಲ್ಲಿ ನೀವು ಏನು ಹಿಂದೆ ನಿಮಗೆ ಆಗಿದೆ ಅದರಿಂದ ನೀವು ತುಂಬ ಕಲ್ತಿದ್ದೀರಾ. ಸೊ ನಿಮ್ಮ ಒಂದು ನಿಮ್ಮ ಜಾಬ್ ಅಥವಾ ನಿಮ್ಮ ಕರಿಯರ್, ನಿಮ್ಮ ಬಿಸ್ನೆಸ್ ಏನಿದೆ ಅಲ್ಲಿ ನೀವೇನು ಮಾಡ್ತೀರಾ, ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡ್ತೀರಾ. ಹೊಸದಾಗಿ ಏನಾದರೂ ನಿಮ್ಮಷ್ಟಕ್ಕೆ ನೀವೇ ಏನಾದರೂ ಒಂದು ಪ್ರಾಮಿಸನ್ನು ಮಾಡ್ಕೊಳ್ಳೋವಂಥದ್ದು, ಅದನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳೋವಂಥದ್ದು. ಇಷ್ಟೇ ಅಲ್ಲ, ಬರುವಂಥ ದಿನಗಳಲ್ಲಿ ಒಂದು ಕೊಲಾಬ್ರೇಟ್ ಆಗಿ ನೀವೇನಾದರೂ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು. ಅಲ್ಲಿ ನಿಮಗೆ ಸಕ್ಸಸ್ಫುಲ್ ಆಗಿ ನಿಮಗೆ ಬಿಸ್ನೆಸ್ ಆಗುವಂಥದ್ದು ಇರ್ಬೋದು. ಫ್ಯಾಷನೇಟ್ ಆಗಿ ಮಾಡ್ತೀರಾ, ಪ್ಯೂರ್ ಹಾರ್ಟೆಡ್ ಇದ್ದೀರಾ. ನೀವು ಕೊಲಾಬ್ರೇಷನಿಂದ ಮಾಡಿದರೆ ಅಲ್ಲಿನೂ ಕೂಡ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಬಿಸ್ನೆಸ್ಸನ್ನು ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಅಲ್ಲಿಂದ ಕೂಡ ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುವಂಥದ್ದು. ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ನಿಮಗೆ ಗ್ರೋತ್ ಆಗುವಂಥ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಓಕೆ, ಹಾಗಿದ್ರೆ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನೋಡಿ. ಯೂನಿವರ್ಸ್ ಮೆಸೇಜ್ ತುಂಬ ಕ್ಲಿಯರ್ ಇದೆ. ಏನಂತಂದರೆ, ಗ್ರೌಂಡೆಡ್ ಆಗಿರಿ, ಫ್ಯಾಷನೇಟ್ ಆಗಿರಿ, ಇನ್ಫೈನೈಟ್ ಪೊಟೆನ್ಷಿಯಲನ್ನು ತೊಗೊಂಡು ಬನ್ನಿ. ನಿಮ್ಮ ಒಂದು ಕರಿಯರಲ್ಲಿ ಹೊಸ ಸ್ಟ್ರಾಟಜಿಯನ್ನು ತೊಗೊಂಡು ಬನ್ನಿ. ಫೋಕಸ್ಡ್ ಆಗಿರಿ. ನೋಡಿ ಎಷ್ಟು ಚೆನ್ನಾಗಿ ಮೆಸೇಜ್ ಬರ್ತಾ ಇದೆ ನೋಡಿ ಇಲ್ಲಿ. ಓಕೆ, ಈಗಲಿದ್ದು ಮೆಸೇಜ್. ಈಗಲ್ ಯಾವ ರೀತಿ ಇರುತ್ತೆ ಹೇಳಿ. ಯಾವುದಾದ್ರೂ ಒಂದು ಅದು ಏನು ಹಂಟ್ ಮಾಡಬೇಕು ಅಂತ ಹೋದಾಗ, ಯಾವ ಒಂದು ಪಕ್ಷಿ ಮೇಲೆ ಅದ್ರ ಎದುರಿರುತ್ತೆ, ಅದು ಹಂಟ್ ಮಾಡೋದಕ್ಕೆ ಅದನ್ನು ಮಾತ್ರ ಫೋಕಸ್ ಮಾಡುತ್ತೆ. ಎಲ್ಲಿ ಹೋದ್ರೂ, ನೀರಲ್ಲಿ ಹೋದ್ರೂ ಕೂಡ ಅದು ಬಿಡೋದಿಲ್ಲ. ಹಾಗೆ ಹೊಸ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಫೋಕಸ್ಡ್ ಆಗಿರಿ. ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಆ ಪೊಟೆನ್ಷಿಯಲನ್ನು ಯೂಸ್ ಮಾಡ್ಕೊಳ್ಳಿ. ಸ್ಕಿಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಯೂನಿವರ್ಸಿಗೆ ಕನೆಕ್ಟ್ ಆಗಿ ಯೂನಿವರ್ಸಿಗೆ ಕನೆಕ್ಟ್ ಹೇಗಾಗ್ತೀರಾ? ಬೈ ದಿ ಮೆಡಿಟೇಷನ್. ಥ್ರೂ ದಿ ಮೆಡಿಟೇಷನ್ ನೀವು ಅದನ್ನು ಕನೆಕ್ಟ್ ಮಾಡ್ಕೋಬಹುದು. ಕೇರಿಂಗ್ ಇಟ್ಕೊಳ್ಳಿ. ಲವಿಂಗ್ ಆಗಿರಿ. ನಿಮ್ಮ ಬಿಹೇವಿಯರ್ ತುಂಬ ಸಾಫ್ಟ್ ಆಗಿರಲಿ, ಸಾಫ್ಟ್ ಹಾರ್ಟೆಡ್ ಆಗಿರಿ. ಅಫ್ಕೋರ್ಸ್ ಬಿಸ್ನೆಸ್ ಅಂತ ಬಂದಾಗ ನೀವು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, 4 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ನೀವು ಹೇಗೆ ಬಿಸ್ನೆಸ್ ತಗೊಳ್ತೀರಾ? ಈಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದೀರಾ, ಓಕೆ,
ಬೇರೆ ಯಾರ್ದಾದ್ರೂ ಜೊತೆಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ನೀವು ಬಿಸ್ನೆಸ್ ತಗೊಂಡ್ ಬರ್ಬೇಕು ಅಂತಂದ್ರೆ ಯಾವ ರೀತಿ ಎಲ್ಲ ನೀವು ಅದನ್ನ ಥಿಂಕ್ ಮಾಡ್ತೀರಾ, ಆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ. ನೇಚರ್ ಕನೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನನ್ಗನ್ಸುತ್ತೆ ನೋಡಿ, ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಆಮ್, ಹೊರಗಡೆ ಕೂಡ ನೀವು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಟ್ರಾವೆಲಿಂಗ್ದು ಎನರ್ಜಿ ನನಗೆ ಬರ್ತಾ ಇದೆ. ಅಂದ್ರೆ ಬೇರೆ ಕಡೆ ಕೂಡ ನೀವು ಇದನ್ನ ಎಸ್ಟಾಬ್ಲಿಷ್ ಮಾಡಬಹುದು, ಅಲ್ಲಿನೂ ಕೂಡ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ನಿಮ್ಮ ಪೊಟೆನ್ಷಿಯಲ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪೊಟೆನ್ಷಿಯಲ್ ತುಂಬಾ ಇದೆ, ಆ ಪೊಟೆನ್ಷಿಯಲ್ ಅನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಅದನ್ನ ಅದ್ರ ಬಗ್ಗೆ ನೀವು ಕೇರ್ ಮಾಡಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾನು ನೋಡ್ತಾ ಇರುವಂಥದ್ದು ನಿಮ್ಮ ಒಂದು ರಿಲೇಶನ್ಶಿಪ್. ನಿಮ್ಮ ಬಿಹೇವಿಯರ್, ನಿಮ್ಮ ಪಾರ್ಟ್ನರ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ. ಅಫ್ಕೋರ್ಸ್ ರಿಲೇಶನ್ಶಿಪ್ ಅಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ನೀವೇನ್ ಅಂತೀರೋ ಅದೇ ಆಗ್ಬೇಕು ಅನ್ನೋ ಅಂತ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಡಿಸ್ಟ್ರಾಕ್ಷನ್ಸ್ ಏನೂ ಇಲ್ಲ ನಿಮಗೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಬಟ್ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಲ್ಲಾನು ಇದೆ. ಎಮೋಷನಲಿ ಸ್ವಲ್ಪ ನೋಡಿ, ನೀವು ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಗೆ ಕೊರತೆ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಲಕ್ಸುರಿ ಲೈಫ್ ಇದೆ, ಎಲ್ಲಾನು ಇದೆ, ಆದರೆ ಎಮೋಷನಲ್ ಫುಲ್ಫಿಲ್ಮೆಂಟದ್ದು ಕೊರತೆ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿ ನೀವು ಕರಿಯರ್ ಫೋಕಸ್ಡ್ ಆಗಿದ್ದೀರಾ, ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಬಟ್ ನಿಮ್ಮ ರಿಲೇಶನ್ಶಿಪ್ ಕಡೆ ನೀವು ಅಷ್ಟು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ನೀವು ಅನ್ಕೊಳ್ತಾ ಇದ್ದೀರಾ ಒಂದು ಮನೆ ಮಾಡಬೇಕು, ಜಾಗ ತಗೋಬೇಕು, ಒಂದು ಬಿಟ್ಟು ಇನ್ನೊಂದು ಏನಾದರೂ ಮಾಡಬೇಕು, ದುಡ್ಡನ್ನು ಇನ್ನೂ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ತುಂಬ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಆ ಒಂದು ಫುಲ್ಫಿಲ್ಮೆಂಟ್ ನನಗೆ ಅನ್ನಿಸ್ತಾ ಇಲ್ಲ, ಕೊರತೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಗಮನ ಕೊಡಿ. ಓಕೆ, ಮತ್ತೆ ಬರುವಂಥ ದಿನಗಳಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಪಾರ್ಟ್ನರ್ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿ. ಎಲ್ಲೋ ಸ್ವಲ್ಪ ಕಮ್ಯುನಿಕೇಷನ್, ಹೇಳಿದ್ನಲ್ವಾ ನೀವು ಬ್ಯುಸಿ ಆಗಿದ್ದೀರಾ, ಸಂಬಾರ್ ನೀವು ಎಲ್ಲೋ ಬ್ಯುಸಿ ಆಗಿದ್ದೀರಾ ದುಡ್ಡು ಮಾಡೋದ್ರಲ್ಲಿ. ಹಾಗಾಗಿ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕೊರತೆ ಅಂತ ಬರ್ತಾ ಇದೆ. ನೀಡಿತ್ತಂದ್ರೆ ಯಾರ್ದಾದ್ರೂ ಅಡ್ವೈಸ್ ತಗೊಳ್ಳಿ. ನಿಮಗೆ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆಯಾ, ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆಯಾ, ಯಾರ್ದಾದ್ರೂ ಹೆಲ್ಪ್ ಬೇಕಾ, ಹೆಲ್ಪ್ ತಗೊಳ್ಳಿ. ಖಂಡಿತ ನಿಮಗೆ ಹೆಲ್ಪ್ ಸಿಗುತ್ತೆ. ಮತ್ತೆ ನನ್ಗನ್ಸೋವಂಥದ್ದು, ನೀವು ಇನ್ನೂ ಚೆನ್ನಾಗಿ ಇನ್ನೂ ಇದರಲ್ಲಿ ವಿಚಾರ ಮಾಡ್ತೀರಾ, ಇನ್ನೇನೋ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋವಂಥದ್ದು ನಿಮಗೆ ಫೀಲ್ ಆಗುವಂಥದ್ದು. ಅಂದರೆ ಈ ಒಂದು ರಿಲೇಶನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಇನ್ನೂ ಅಂತ ಹೇಳಿ. ಇದು ನಾನು ಹೇಳಿದ್ನಲ್ವಾ, ಇದು ಮ್ಯಾರಿಡ್ ಅನ್ಮ್ಯಾರಿಡ್ ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ಮ್ಯಾರಿಡ್ ಆಗಿದ್ರೆ ನೀವು ಇನ್ನೂ ಏನಾದರೂ ಪ್ಲಾನಿಂಗ್ ಮಾಡುವಂಥದ್ದು, ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ನಿಮ್ಮ ತಲೆಯಲ್ಲಿ ಬರ್ಬೋದು. ಅಥವಾ ನೀವು ಸಿಂಗಲ್ ಆಗಿದ್ದೀರಾ, ಇವಾಗ ನೆಕ್ಸ್ಟ್ ಮೂವ್ ಮಾಡಬೇಕು ಅಂತ ಇದ್ರೂ ಕೂಡ ಈ ರೀತಿ ಬರ್ತಾ ಇದೆ. ಸ್ವಲ್ಪ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ, ಹೆಲ್ಪ್ ತಗೊಳ್ಳಿ. ಎಲ್ಲೋ ನಿಮ್ಮ ನಡುವೆ ಅವರ ನಡುವೆ ಮಾತು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ನನಗೆ ಅನ್ನಿಸ್ತಾ ಇರುವಂಥದ್ದು ಆ ರೀತಿ ಏನೂ ಅಲ್ಲ, ಆದರೂ ಕೂಡ ಸಾರಿ, ಹೊಸದೊಂದು ಅಂದರೆ ಏನೋ ತೊಂದರೆ ಇತ್ತು, ಅದರಿಂದ ಹೊರಗಡೆ ಬಂದಿದ್ದೀರಾ, ಎಂಜಾಯ್ ಮಾಡಬೇಕು, ಎಂಜಾಯ್ಮೆಂಟನ್ನು ಮಾಡ್ತೀರಾ ಕೂಡ. ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತು ನಿಮಗೆ ಇಷ್ಟ ಆಗುವಂಥ ಪಾರ್ಟ್ನರ್ ಜೊತೆಗೆ ಅದು ಆಗುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಬರುವಂಥ ದಿನಗಳಲ್ಲಿ. ನಿಮ್ಮ ಪಾರ್ಟ್ನರ್ ನಡುವೆ ನಿಮ್ಮ ನಡುವೆ ಒಂದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನೋಡಿ ಯೂನಿವರ್ಸ್ ಹೇಳ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟದ್ದು ಕೊರತೆ ಇದೆ, ಅದನ್ನು ತಗೊಂಡು ಬನ್ನಿ. ಇಲ್ಲಿನೂ ಕೂಡ ಅದನ್ನೇ ಹೇಳಿದೆ ನಾನು. ಓಕೆ, ಸೊ ಇಲ್ಲಿನೂ ಕೂಡ ಅದನ್ನೇ ಹೇಳಿದೆ, ಎಮೋಷನಲ್ ಫುಲ್ಫಿಲ್ಮೆಂಟದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಇವಾಗ ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ, ಎಮೋಷನಲ್ ಫುಲ್ಫಿಲ್ಮೆಂಟ್ ಕೊರತೆ ಇದೆ, ಅದನ್ನ ಸ್ವಲ್ಪ ನೀವು ಮ್ಯಾನೇಜ್ ಮಾಡಿ ಅಂತ ಹೇಳಿ. ಸೊ ಇದು ಬರುವಂಥ ದಿನಗಳಲ್ಲಿ
ಮಿಥುನ ರಾಶಿಯವರಿಗೆ ಬರ್ತಿರೋವಂಥ ಗೈಡೆನ್ಸ್ ಮತ್ತು ಅವರ ಒಂದು ರೀಡಿಂಗ್. ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಖಂಡಿತ ನನಗೆ ಒಂದು ಮೆಸೇಜಲ್ಲಿ ತಿಳಿಸಿ. ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್. ಆಗಿದ್ದರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.